ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದೇ ರೀತಿ ಕಲ್ಯಾಣ ಪಥ ಯೋಜನೆ ಕರ್ನಾಟಕದ 1550 ಕಿಲೋಮೀಟರ್ ರಸ್ತೆಗಳನ್ನ ನಿರ್ಮಾಣವನ್ನು ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ಆರ್ಥಿಕತೆ ಎಂಜಿನ್ ಆಗಿದೆ ಎನ್ನುವುದು ಬೆಂಗಳೂರಿನಲ್ಲಿ 1,56,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾರ್ಯಕ್ರಮವನ್ನು ಬೆಂಗಳೂರು ನಗರದಲ್ಲೇ ಈಗಾಗಲೇ ಮುಂಜೂರಾತಿಯನ್ನು ಮಾಡಿದ್ದೇವೆ. ಇದಕ್ಕೆ ಈಗಾಗಲೇ ನನ್ನ ಸಹೋದರ ಕೃಷ್ಣ ಬೈರೇಗೌಡರಿಗೆ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಆ ಜವಾಬ್ದಾರಿಯನ್ನು ಇವತ್ತು ನಾವು ನೀಡಿದ್ದೇವೆ. ಇಡೀ ವಿಶ್ವ ಬೆಂಗಳೂರನ್ನು ನೋಡ್ತಾ ಇದೆ. ಆ ದೃಷ್ಟಿಯಿಂದ ಬೆಂಗಳೂರಿಗೆ ನಾಗರಿಕರಿಗೆ 1.5 ಕೋಟಿ ಜನಸಂಖ್ಯೆ ಇರುವಂತಹ ಈ ನಾಗರಿಕೆ ಉತ್ತಮವಾದಂತಹ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. 3ನೇ ಹಂತ ಮೆಟ್ರೋ ಪೂರ್ಣಗೊಂಡಂತಹ ಬಳಿಕ ಈ ಮೆಟ್ರೋ ಮಾರ್ಗದಲ್ಲಿ 220 ಕಿಲೋಮೀಟರ್ ವಿಸ್ತರಣೆ ಆಗಲಿದೆ. ನಮ್ಮ ಮೆಟ್ರೋ ಇಡೀ ಭಾರತ ದೇಶದಲ್ಲಿ 2ನೇ ಮೆಟ್ರೋ ಆಗಿರೋದು ನಮ್ಮೆಲ್ಲರೂ ಕೂಡ ದೊಡ್ಡ ಹೆಮ್ಮೆ ಆಗಿದೆ. ಇವತ್ತು 55,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಆರಂಭವನ್ನು ನಾವು ಮಾಡಿದ್ದೇವೆ. ಬಂಧುಗಳೇ, 2 ದಶಕಗಳಿಂದ ನಿಂತಿದ್ದಂತ ಪೆರಿಫೆರಲ್ ರಸ್ತೆ ಇಂದಿನ ಅನೇಕ ನಾಯಕರುಗಳು ತೀರ್ಮಾನ ಮಾಡಿದ್ರು. ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಎಂಬ ಹೊಸ ಹೆಸರನ್ನ ಕೊಟ್ಟು ಹೊಸ ಸ್ವರೂಪದಲ್ಲಿ 117 ಕಿಲೋಮೀಟರ್ ಬೆಂಗಳೂರಿನ ರಸ್ತೆಗಳಲ್ಲಿ ಇವತ್ತು ನಾವು ಏನು ಟ್ರಾಫಿಕ್ ದಟ್ಟಣೆಯನ್ನು ನಿಲ್ಲಿಸಬೇಕು ಅಂತೇಳಿ 26,000 ಕೋಟಿ ರೂಪಾಯಿಯನ್ನ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಆ ಕಾರ್ಯಕ್ರಮವನ್ನು ಈಗಾಗಲೇ ಚಾಲನೆ ಕೊಟ್ಟಿದ್ದೇನೆ. ಇದಲ್ಲದೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಡಿಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಈಗಾಗಲೇ ಮೈಸೂರು ರಸ್ತೆ ಮುಖಾಂತರ ತುಮಕೂರು ರಸ್ತೆಗೆ ತಲುಪಲು 68 ಕಿಲೋಮೀಟರ್ 12 ಪಥ ರಿಂಗ್ ರಸ್ತೆಯನ್ನ ನಿರ್ಮಾಣವನ್ನು ಮಾಡಲು ಈ ಕಾರ್ಯಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಇದು ನೆಲಮಂಗಲ ಬಳಿ ಇರುವಂತಹ ತುಮಕೂರು ರಸ್ತೆಗೆ ಜೋಡಿಸುವಂತ ಈ 44 ಕಿಲೋಮೀಟರ್ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ರಸ್ತೆ ಸೇರಲಿದೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗಾಗಲೇ ಅಧಿಸೂಚನೆ ಕೂಡ ನಾನೀಗಾಗಲೇ ಹೊರಡಿಸಿದ್ದೇನೆ. ಈ ಯೋಜನೆಯಿಂದ ಭೂಮಿಗೆ ಕೊಟ್ಟಂತ ನನ್ನ ರೈತರಿಗೆ, ಭೂಮಿ ಮಾಲೀಕರಿಗೆ ಇಡೀ ದೇಶದಲ್ಲೇ ನನಗೆ ಬಹಳ ಸಂತೋಷ ಆಗ್ತದೆ. ಇಡೀ ದೇಶದಲ್ಲೇ ಒಂದು ಮಾದರಿಯಾದಂತಹ ಪರಿಹಾರವನ್ನ ಆ ರೈತರಿಗೋಸ್ಕರ ಕೊಟ್ಟಿದ್ದೇವೆ. ಹೊಸ ಪ್ಯಾಕೇಜ್ ಅನ್ನ ನಿರ್ಮಾಣ ಮಾಡಿದ್ದೇವೆ. ನಗರದ ಆ ನಗದು ಪರಿಹಾರ ಈಗ ಇವತ್ತಿನ ಬೆಲೆಗೆ ಅನುಗುಣವಾಗಿ ಅವ್ರಿಗೆ ಆ ಬೆಲೆಗಿನ್ನ 2ರಷ್ಟು ಹಣವನ್ನು ಕೊಟ್ಟು ಜೊತೆಗೆ ಟಿಡಿಆರ್ ಅಭಿವೃದ್ಧಿಪಡಿಸಲು ಅವಕಾಶವನ್ನು ಮಾಡಿಕೊಟ್ಟು ನಿವೇಶನ ಪಡೆದಂತ ನಮ್ಮ ನಿವೇಶನ ಕಳ್ಕೊಂಡ ನಿವೇಶನ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಜೊತೆಗೆ ವಾಣಿಜ್ಯ ನಿವೇಶನ ಕೂಡ ಅವರಿಗೆ ಕೊಟ್ಟು ಅದರ ಜೊತೆಯಲ್ಲಿ FIR ಅನ್ನು ಕೂಡ ಸೌಲಭ್ಯವನ್ನು ಭೂ ಮಾಲೀಕರಿಗೆ ಕೊಡಲು ಒಂದು ದೃಢವಾದಂತಹ ನಿರ್ಧಾರವನ್ನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾವು ಕೈಗೊಂಡಿದ್ದೇವೆ.